हि धर्मस्य ग्लानिर्भवति भारत अभ्युत्थानम् अधर्मस्य तदात्मानं सृजाम्यहम् परित्राणाय साधूनां विनाशाय च दुष्कृतां धर्म संस्थापनार्थाय संभवामि युगे युगे। ನಮಸ್ಕಾರ ವೀಕ್ಷಕರೇ, ಸರ್ವಶಾಸ್ತ್ರ ಶಿರೋಮಣಿ ಭಗವದ್ಗೀತೆಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಈ ವಿಷಯದ ಬಗ್ಗೆ ಚರ್ಚಿಸಲು ನಮ್ಮೊಡನೆ ಬ್ರಹ್ಮಕುಮಾರಿ ಶಿವಮಣಿ ಅಕ್ಕವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ತಮಗೂ ಸ್ವಾಗತ. ನಮಸ್ಕಾರ. ಆತ್ಮನು ಜನ್ಮರಹಿತನು, ಸನಾತನನು ಮತ್ತು ಪುರಾತನನು ಎಂದು ಗೀತೆಯಲ್ಲಿ ಇದೆ. ಇದರ ಬಗ್ಗೆ ವಿವರಿಸಿರಿ ಅಕ್ಕವ್ರೆ. ಅಂದರೆ ಭಗವದ್ಗೀತೆಯಲ್ಲಿ ಭಗವಂತನು ಈ ಮಾತನ್ನು ಹೇಳ್ತಾನೆ, ಆತ್ಮ ಎಂದೂ ನಾಶ ಆಗುವುದಿಲ್ಲ. ದೇಹ ನಾಶ ಆಗ್ತದೆ, ಆದರೆ ಆತ್ಮ ಸದಾಕಾಲಕ್ಕೂ ಅವಿನಾಶಿಯಾಗಿದೆ. ಅಂತಹ ಅವಿನಾಶಿಯಾದಂತಹ ಆತ್ಮದ ಬಗ್ಗೆ ಪರಮಾತ್ಮ ವರ್ಣನೆ ಮಾಡ್ತಾ ಈ ಮಾತನ್ನು ಹೇಳ್ತಾರೆ, ಆತ್ಮ ಜನ್ಮರಹಿತ ಆಗಿದೆ. ಅಂದರೆ ಶರೀರದಲ್ಲಿ ಏನಾಗ್ತದೆ, ಜನನ ಮರಣ ಎಲ್ಲ ಶರೀರಕ್ಕಿದೆ, ಆತ್ಮಕ್ಕೆ ಜನನ ಮರಣ ಅನ್ನುವಂಥದ್ದಿಲ್ಲ. ಆತ್ಮ ಏನಾಗಿದೆ, ಅದು ಸಾಯೋದು ಇಲ್ಲ, ಹುಟ್ಟೋದು ಇಲ್ಲ. ಅದಕ್ಕೆ ಜನ್ಮರಹಿತನು ಅನ್ನುವಂತಹ ವರ್ಣನೆಯನ್ನು ಪರಮಾತ್ಮ ಆತ್ಮದ ಬಗ್ಗೆ ಮಾಡ್ತಾರೆ. ಅದ್ರ ಜೊತೆಗೆ ಸನಾತನನು ಮತ್ತು ಪುರಾತನನು, ಅಂದರೆ ಬಹಳ ಹಳೆಯದು ಆತ್ಮ, ಪೂರ್ವಕಾಲ, ಅದಕ್ಕಿಂತ ಪೂರ್ವ ಏನೂ ಇಲ್ಲ. ಆದಿಯಿಂದನೂ ಆತ್ಮ ಇದೆ, ಅನಾದಿಯಾಗಿದೆ. ಯಾವ ರೀತಿ ನಾವು ಪರಮಾತ್ಮ ಅನ್ನೋ ಮಾತು ಹೇಳಿದ ತಕ್ಷಣ ಪರಮಾತ್ಮನಿಗೆ ಅಜನ್ಮ ಅಂತ ಹೇಳಿ ಕರಿತೀವಿ. ಅಂದರೆ ಪರಮಾತ್ಮ ಎಂದೂ ಜನನ ಮರಣದಲ್ಲಿ ಬರೋದಿಲ್ಲ ಅಂತ ಹೇಳ್ತೀವಿ. ಅದೇ ರೀತಿ ಪರಮಾತ್ಮ ಅಂದರೆ ಅನಾದಿ ಅಂತ ಹೇಳ್ತೀವಿ. ಅಂದರೆ ಅನಾದಿ ಕಾಲದಿಂದನೂ ಪರಮಾತ್ಮ ಇದ್ದಾನೆ ಅನ್ನುವಂತಹ ಮಾತನ್ನು ಹೇಳ್ತೀವಿ. ಅದೇ ರೀತಿ ನಾವು ನೋಡಿದರೆ ಆತ್ಮನೂ ಕೂಡ ಅನಾದಿಯಿಂದನೂ ಇದೆ. ಅಂದರೆ ಆತ್ಮನು ಅನಾದಿಯಿಂದನೂ ಈ ಸೃಷ್ಟಿಯಲ್ಲಿ ಇದ್ದೇ ಇದ್ದಾನೆ ಅನ್ನುವಂತಹ ಮಾತನ್ನು ಭಗವಂತನು ಗೀತೆಯಲ್ಲಿ ಸ್ಪಷ್ಟಪಡಿಸ್ತಾನೆ. ಅದಕ್ಕೋಸ್ಕರ ಗೀತೆಯ ಅಧ್ಯಾಯ 2 ಶ್ಲೋಕ 20 ಭಗವಂತ ಈ ಮಾತನ್ನು ಹೇಳ್ತಾರೆ, ನಾ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾನ ಭೂಯಾಹ ಅಜೋ ನಿತ್ಯಾಹ ಶಾಶ್ವತೋಯಂ ಪುರಾಣೋ ನಾ ಹನ್ಯತೆ ಹನ್ಯಮಾನೆ ಶರೀರೆ ಅಂತ. ಅಂದರೆ ಆತ್ಮನು ಯಾವುದೇ ಕಾಲದಲ್ಲಿ ಹುಟ್ಟುವುದೂ ಇಲ್ಲ ಮತ್ತು ಸಾಯುವುದೂ ಇಲ್ಲ, ಹಾಗೂ ಉತ್ಪತ್ತಿಯಾಗಿ ಮತ್ತೆ ಇರುತ್ತಾನೆ ಅನ್ನೋದು ಇಲ್ಲ. ಅಂದರೆ ಯಾವತ್ತೋ ಒಂದು ಟೈಮಿಗೆ ಹುಟ್ಟಿದ್ದಾನೆ, ಅದಕ್ಕೋಸ್ಕರ ಮುಂದೆ ಇರ್ತಾನೆ ಅಂತನೂ ಇಲ್ಲ. ಏಕೆಂದರೆ ಆತ್ಮನು ಜನ್ಮರಹಿತನು, ಆತ್ಮನು ನಿತ್ಯನು, ಸದಾಕಾಲಕ್ಕೂ ಇದ್ದೇ ಇದ್ದಾನೆ. ಆತ್ಮನು ಸನಾತನನು, ಅಂದರೆ ಬಹಳ ಸಮಯದಿಂದ ಆತ್ಮ ಇದೆ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಆತ್ಮನು ಪುರಾತನನು, ಬಹಳ ಹಳೇದು ಆತ್ಮ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಅಂದರೆ ಶರೀರವನ್ನು ಕೊಲ್ಲಲ್ಪಟ್ಟರೂ ಕೂಡ ಅವನು ಮಾತ್ರ ಕೊಲ್ಲಲ್ಪಡುವುದಿಲ್ಲ. ನೀವು ಶರೀರವನ್ನು ಕೊಲ್ಲಬಹುದು, ಆದರೆ ಆತ್ಮವನ್ನು ಯಾವ ಕಾರಣಕ್ಕೂ ಕೊಲ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಮಾತನ್ನು ಭಗವಂತ ಗೀತೆಯಲ್ಲಿ ಸ್ಪಷ್ಟಪಡಿಸ್ತಾರೆ. ಅದಕ್ಕೆ ನಾವು ಇಷ್ಟು ಅನೇಕ ಉದಾಹರಣೆಗಳ ಬಗ್ಗೆ ಕೇಳಿದ್ವಿ. ಅಂದರೆ ಪುನರ್ಜನ್ಮದಲ್ಲಿ ಬರೋರೆಲ್ಲರೂ ಕೂಡ ಅವ್ರನ್ನ ಯಾರಾದರೂ ಸಾಯಿಸ್ಲಿ ಅಥವಾ ಸ್ವಯಂ ಅವರಿಗೆ ಸಾವು ಬಂದಿರಲಿ, ಮತ್ತೆ ಅವ್ರು ಏನು ಮಾಡ್ತಾರೆ, ಪುನರ್ಜನ್ಮವನ್ನು ಪಡ್ಕೊಳ್ತಾರೆ ಅನ್ನುವಂತಹ ಮಾತನ್ನು ನಾವು ಗೀತೆಯಲ್ಲಿ ನೋಡ್ತೀವಿ. ಅಂದರೆ ಪ್ರತಿಯೊಬ್ಬರು ಜನನ ಮರಣದಲ್ಲಿ ಬರ್ತಾನೆ ಇರ್ತಾರೆ ಅನ್ನುವಂತಹ ಮಾತನ್ನು ನೋಡಿದ್ವಿ. ಈ ರೀತಿ ಜನನ ಮರಣದಲ್ಲಿ ಏನೆಲ್ಲ ಬರ್ತಾರೆ ಅನ್ನುವಂತಹ ಮಾತನ್ನು ಕೇಳ್ತಾ ಇದ್ವೋ, ಹೀಗೆ ಬರಬೇಕಾದ್ರೆ ಜನನ ಮರಣ ಚಕ್ರದಲ್ಲಿ ಬರುವಂತಹ ಆತ್ಮರು ಯಾರೆಲ್ಲ ಇದ್ದಾರೋ ಅವರು ಶರೀರ ಮಾತ್ರ ನಾಶ ಆಗ್ತದೆ, ಶರೀರ ಕೊಲ್ಲಲ್ಪಡ್ತದೆ, ಆದರೆ ಆತ್ಮ ಮಾತ್ರ ಯಾವ ಕಾರಣಕ್ಕೂ ಏನಾಗೋದಿಲ್ಲ, ನಾಶ ಆಗೋದಿಲ್ಲ, ಕೊಲ್ಲಲ್ಪಡೋದಿಲ್ಲ ಅನ್ನುವಂತಹ ಮಾತನ್ನ ಭಗವಂತ ಏನು ಸ್ಪಷ್ಟಪಡಿಸ್ತಾರೆ. ಅದಕ್ಕೊಂದು ಸುಂದರ ಉದಾಹರಣೆ ಹೇಳಬೇಕು ಅಂದರೆ ಮಹಾಭಾರತದಲ್ಲಿ ನಾವು ಕೇಳಿದ್ದೀವಿ. ಅಂದರೆ ಮಹಾಭಾರತದಲ್ಲಿ ಭೀಷ್ಮ ಅವನು ಯಾವಾಗ ತನ್ನ ತಮ್ಮ ಸಹೋದರರಿಗೋಸ್ಕರ ಬೇರೆ ರಾಜ್ಯದಲ್ಲಿ ಯುದ್ಧ ಮಾಡಿ ಅಲ್ಲಿರುವಂತಹ 3 ಜನ ರಾಜಕುಮಾರಿಯರನ್ನು ತಮ್ಮ ಸಹೋದರಿಯರಿಗೋಸ್ಕರ ಕರ್ಕೊಂಡು ಬರಬೇಕಾದ್ರೆ ಅಂಬೆ ಮತ್ತು ಅಂಬಾಲಿಕೆ ಮತ್ತು ಅಂಬಿಕೆ 3 ಜನರನ್ನ
ಭೀಷ್ಮ ಕರ್ಕೊಂಡು ತನ್ನ ರಾಜ್ಯಕ್ಕೆ ಬರ್ತಾನೆ. ಬಂದಾಗ ಅಂಬೆ ಹೇಳ್ತಾಳೆ, ಇಲ್ಲ ನಾನು ಬೇರೆ ರಾಜ್ಯದ ರಾಜನನ್ನು ಮದುವೆ ಮಾಡ್ಕೊಳ್ಬೇಕು ಅಂತ ಅವನನ್ನು ಇಷ್ಟಪಟ್ಟಿದ್ದೀನಿ ಅಂತ ಹೇಳ್ತಾನೆ. ಹೇಳಿದ ತಕ್ಷಣ ಭೀಷ್ಮ ಏನು ಮಾಡ್ತಾನೆ, ಅವ್ರನ್ನ ವಾಪಸ್ ಮತ್ತೆ ಆ ರಾಜ್ಯಕ್ಕೆ ಕಳಿಸ್ತಾನೆ. ಯಾವಾಗ ಅಂಬೆ ವಾಪಸ್ ಮತ್ತೆ ಅದೇ ರಾಜನನ್ನು ಮದುವೆ ಆಗಬೇಕು ಅಂತ ಹೋದಾಗ ಅವನು ಅವಳನ್ನು ತಿರಸ್ಕಾರ ಮಾಡಿಬಿಡ್ತಾನೆ. ಅಂದರೆ ನಾನು ಆಲ್ರೆಡಿ ನಿನ್ನನ್ನು ಸೋತ್ಬಿಟ್ಟಿದ್ದೀನಿ, ಭೀಷ್ಮ ಗೆದ್ದುಬಿಟ್ಟಿದ್ದಾನೆ, ಗೆದ್ದ ಮೇಲೆ ಮುಗೀತು. ಕ್ಷತ್ರಿಯರು ಯಾವ ಕಾರಣಕ್ಕೂ ಮತ್ತೆ ಸೋತಂತಹ ವಸ್ತುವನ್ನು ವಾಪಸ್ ಸ್ವೀಕಾರ ಮಾಡೋದಿಲ್ಲ, ನೀನೀಗ ಅವರಿಗೆ ಸೇರುವಂಥವಳು, ನೀನು ಅವ್ರ ಹತ್ರನೇ ಹೋಗು ಅಂತ ಹೇಳಿ ವಾಪಸ್ ಕಳಿಸ್ತಾರೆ. ವಾಪಸ್ ಕಳಿಸ್ದಾಗ ಮತ್ತೆ ಇವಳು ಬಂದು ಭೀಷ್ಮನನ್ನು ಕೇಳ್ಕೊಳ್ತಾಳೆ. ಅವನಂತೂ ನನ್ನನ್ನು ತಿರಸ್ಕಾರ ಮಾಡ್ದ, ಇದಕ್ಕೆಲ್ಲ ಕಾರಣ ನೀನು ನನ್ನನ್ನು ಇಲ್ಲಿ ಕರ್ಕೊಂಡು ಬರಲಿಲ್ಲ ಅಂದಿದ್ರೆ ಅವನು ಖಂಡಿತವಾಗ್ಲೂ ನನ್ನನ್ನು ಮದುವೆ ಮಾಡ್ಕೊಳ್ತಿದ್ದ. ನೀನು ಕರ್ಕೊಂಡು ಬಂದಿದ್ದಕ್ಕೆ ನನ್ನ ಜೀವನ ಹೀಗಾಯಿತು, ಅದಕ್ಕೆ ನೀನೇ ಏನು ಮಾಡಬೇಕೀಗ, ನನ್ನನ್ನು ಮದುವೆ ಮಾಡ್ಕೊಳ್ಬೇಕು, ನನ್ನನ್ನು ನಿನ್ನ ಪತ್ನಿಯಾಗಿ ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾಳೆ. ಹೇಳಿದಾಗ ಭೀಷ್ಮ ಹೇಳ್ತಾನೆ, ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ, ಯಾಕಂದರೆ ನಾನು ಅಜನ್ಮ ಬ್ರಹ್ಮಚಾರಿ ಆಗಿರ್ತೀನಿ ಅನ್ನುವಂತಹ ಶಪಥವನ್ನು ಮಾಡಿಬಿಟ್ಟಿದ್ದೀನಿ, ಅದಕ್ಕೆ ನಾನು ಯಾವ ಕಾರಣಕ್ಕೂ ಮದುವೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅವನು ಹೇಳ್ತಾನೆ. ಹೇಳಿದಾಗ ಇವಳು ಹೇಳ್ತಾಳೆ, ನನಗೆ ಅಪಮಾನ ಆಗಿದೆ, ನೀನು ನನಗೆ ನ್ಯಾಯವನ್ನು ಕೊಡಲೇಬೇಕು, ನಿನ್ನ ಶಪಥವನ್ನು ಚೇಂಜ್ ಮಾಡ್ಕೊ, ನೀನು ನನ್ನನ್ನು ಮದುವೆ ಮಾಡ್ಕೊ ಅಂತ ಕೇಳ್ತಾಳೆ. ಕೇಳಿದ್ರು ಅವನು ಹೇಳ್ತಾನೆ, ಸಾಧ್ಯನೇ ಇಲ್ಲ, ನಾನು ಯಾವ ಕಾರಣಕ್ಕೂ ಏನು ಮಾಡೋದಿಲ್ಲ, ನನ್ನ ಶಪಥವನ್ನು ಚೇಂಜ್ ಮಾಡ್ಕೊಳ್ಳೋದಿಲ್ಲ ಅಂತ ಅವನು ಹೇಳ್ತಾನೆ. ಹೇಳಿದ ತಕ್ಷಣ ಅವಳು, ನಿನಗೆ ನಾನು ಸರಿಯಾದ ಪಾಠವನ್ನು ಕಲಿಸ್ತೀನಿ, ನೀನು ನನಗಿಂತಹ ಸಭೆಯಲ್ಲಿ ಅಪಮಾನವನ್ನು ಮಾಡಿದೆ, ನನಗೆ ಅಲ್ಲೂ ಕೂಡ ಇರ್ಲಿಕ್ಕೆ ಬಿಡಲಿಲ್ಲ, ಆ ರಾಜನನ್ನು ಮದುವೆ ಆಗ್ಲಿಕ್ಕೆ ಬಿಡಲಿಲ್ಲ, ಇಲ್ಲೂ ಕರ್ಕೊಂಡು ಬಂದು ನೀನು ಮದುವೆ ಆಗಲಿಲ್ಲ, ಅಂದರೆ ನನ್ನನ್ನು ಅಪಮಾನ ಮಾಡಿಬಿಟ್ಟೆ, ನಾನು ಯಾರನ್ನೂ ಮದುವೆ ಆಗಲಿಕ್ಕೆ ಯೋಗ್ಯ ಇಲ್ಲ, ಆ ರೀತಿ ಮಾಡದೆ ನಿನ್ನ ಜೊತೆಗೆ ಸೇಡು ತೀರಿಸ್ಕೊಳ್ಳಿಕ್ಕೆ ನಾನು ಎಷ್ಟು ಬೇಕಾದರೂ ಜನ್ಮ ಎತ್ತಿದ್ರೂ ಪರವಾಗಿಲ್ಲ, ನಾನು ಮಾತ್ರ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಅವಳು ಶಪಥ ಮಾಡಿ ಹೋಗ್ತಾಳೆ. ಶಪಥ ಮಾಡಿ ಹೋದ ಮೇಲೆ ಅವಳು ಅನೇಕರನ್ನು ಬಿಡ್ತಾಳೆ ಭೀಷ್ಮನ ಜೊತೆಗೆ ಯುದ್ಧ ಮಾಡಿ ಸೋಲಿಸ್ಲಿಕ್ಕೋಸ್ಕರ. ಆದರೆ ಯಾರಿಗೂ ಭೀಷ್ಮನನ್ನು ಸೋಲಿಸಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಅವಳು ಮತ್ತೆ ಶರೀರ ಬಿಟ್ಟು ಸತ್ತು ಪುನರ್ಜನ್ಮದಲ್ಲಿ ಶಿಖಂಡಿಯಾಗಿ ಹುಟ್ಟಿ ಬರ್ತಾಳೆ. ಶಿಖಂಡಿಯಾಗಿ ಹುಟ್ಟಿ ಬಂದು ಯಾವಾಗ ಮಹಾಭಾರತದ ಯುದ್ಧ ನಡೀತಾ ಇರ್ತದೋ ಆ ಟೈಮ್ನಲ್ಲಿ ಭೀಷ್ಮ ಶಪಥ ಮಾಡಿರ್ತಾನೆ, ನಾನು ಯಾವ ಹೆಣ್ಣುಮಕ್ಕಳ ಜೊತೆಗೂ ಯುದ್ಧ ಮಾಡೋದಿಲ್ಲ. ಅದನ್ನು ನಾವು ಮಹಾಭಾರತದ ಕಥೆಯಲ್ಲಿ ನೋಡ್ತೀವಿ. ಅಂದರೆ ಒಮ್ಮೆ ಅವಳಿಗೇನು ಅಪಮಾನ ಆಗಿತ್ತು, ಆ ಸೆಕೆಂಡ್ ಅವಳು ಏನು ಮಾಡಿದ್ಲು, ನಾನು ಎಷ್ಟು ಜನ್ಮ ಪಡ್ಕೊಂಡ್ರೂ ಪರವಾಗಿಲ್ಲ, ನಿನ್ನನ್ನು ಮಾತ್ರ ನಾನು ಬಿಡೋದಿಲ್ಲ, ನಿನ್ನನ್ನು ಬಿಡೋದಿಲ್ಲ ಅನ್ನುವಂತಹ ಮಾತು ಅವಳು ಹೇಳಿದ್ದಕ್ಕೋಸ್ಕರ ಅವಳು ಅನೇಕ ಜನ್ಮವನ್ನು ಎತ್ತಿ ಮತ್ತೆ ದೃಪದ ರಾಜನ ಹತ್ರ ಹುಟ್ಟಿ ಮತ್ತೇನು ಮಾಡ್ತಾಳೆ, ಬಂದು ಭೀಷ್ಮನನ್ನು ಸಾಯಿಸ್ತಾಳೆ. ಈ ರೀತಿ ನಾವು ಮಹಾಭಾರತದ ಕಥೆಯಲ್ಲೇ ನೋಡ್ತೀವಿ. ಆತ್ಮ ಯಾರನ್ನಾದರೂ ಸಾಯಿಸಬೇಕು ಅಥವಾ ಯಾರಿಗಾದರೂ ಒಳ್ಳೇದು ಮಾಡಬೇಕು ಅಂದ್ಕೊಂಡ್ರೆ ಅದಕ್ಕೋಸ್ಕರ ಎಷ್ಟು ಜನ್ಮವನ್ನು ಬೇಕಾದರೂ ಪಡ್ಕೊಳ್ತದೆ, ಪುನಃ ಪುನಃ ಜನ್ಮವನ್ನು ಪಡ್ಕೊಂಡು ಬೇಕಾದರೂ ಆತ್ಮ ಈ ಸೃಷ್ಟಿಗೆ ಬರ್ತದೆ ಅನ್ನೋದನ್ನು ನಾವು ನೋಡ್ತೀವಿ. ಅಂದರೆ ಆತ್ಮ ಅನಾದಿಯಾಗಿದೆ, ಸನಾತನ ಆಗಿದೆ, ಪುರಾತನ ಆಗಿದೆ ಅನ್ನಲಿಕ್ಕೆ ಅನೇಕ ಉದಾಹರಣೆಯನ್ನು ಹೇಳಬೇಕು. ಅಂದರೆ ನಾವಿವತ್ತಿಗೂ ಕೂಡ ಅನೇಕ ಶರಣರನ್ನು, ಸಾಧು ಸಂತರನ್ನು ಜಗತ್ತಿನಲ್ಲಿ ನೋಡ್ತೀವಿ. ಈಗ ಉದಾಹರಣೆಗೆ ಹೇಳಬೇಕಂದ್ರೆ ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳು, ಅಥವಾ ಯಡಿಯೂರಿನಲ್ಲಿ ಸಿದ್ಧಲಿಂಗೇಶ್ವರ, ಅದೇ ರೀತಿ ತಮಿಳ್ನಾಡಿನಲ್ಲಿ ಅನ್ನೈ ವೆಂಕಲಿ ಅಂತ ಹೇಳಿ, ಅಂದರೆ ಅನೇಕ ಶರಣರನ್ನು ನಾವು ನೋಡ್ತೀವಿ, ಸಾಧು ಸಂತರನ್ನು ನೋಡ್ತೀವಿ. ಅವರೆಲ್ಲ ಯಾವ ರೀತಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಇವತ್ತು ಜಗತ್ತಿನಲ್ಲಿ ಅಂದರೆ, ರಾಘವೇಂದ್ರ ಸ್ವಾಮಿ ಅವರು ಸಾಯೋದಕ್ಕಿಂತ ಮೊದಲೇ ಒಂದು ಗ್ರಂಥದಲ್ಲಿ ಬರೆದಿಟ್ಟಿದ್ರು, ನಾನು 500 ವರ್ಷಗಳಾದರೂ ಕೂಡ ಇದೇ ಸೃಷ್ಟಿಯ ಮೇಲೆ ಅನೇಕ ಭಕ್ತರ ಸೇವೆಯನ್ನು ಮಾಡಲಿಕ್ಕೆ ಇರ್ತೀನಿ ಅಂತ ಹೇಳಿ ಬರೆದಿಟ್ಟಿದ್ರು. ಅವರು ಶರೀರವನ್ನು ತ್ಯಾಗ ಮಾಡಿದರು ನಿಜ, ಅವರು ಮತ್ತು ಇವತ್ತಿಗೂ ಏನು ಮಾಡ್ತಾ ಇದ್ದಾರೆ, ಜನರ ಸೇವೆಯನ್ನು ಮಾಡ್ತಾನೆ ಇದ್ದಾರೆ. ಅಂದರೆ ಆ ಆತ್ಮ ಆ ಸ್ಥಾನದಲ್ಲಿ ಇದ್ದೇನು ಮಾಡ್ತಾ ಇದೆ, ಆ ಜನರ ಸೇವೆಯನ್ನು ಮಾಡ್ತಾ ಇದೆ. ಅಂದರೆ ಶರೀರ ಹೋದರೂ ಆತ್ಮ ಮಾತ್ರ ಏನಾಗಿರ್ತದೆ, ಅದೇ ರೀತಿ ಜನರ ಸೇವೆ ಮಾಡಲಿಕ್ಕೋಸ್ಕರ ಅದೇ ರೀತಿ ಹಾಗೆ ಇರ್ತದೆ ಅನ್ನುವಂಥದ್ದನ್ನು ನಾವು ಉದಾಹರಣೆಗೆ ನೋಡ್ತೀವಿ. ಅದೇ ರೀತಿ ನಾವು ಉಕ್ಕಡಗಾತ್ರಿಯಲ್ಲಿ ಅಜ್ಜಯ್ಯ ಅನ್ನೋರನ್ನು ನೋಡ್ತೀವಿ. ಅವರೆಲ್ಲ ಏನು ಮಾಡ್ತಾ ಇದ್ದಾರೆ, ಅನೇಕ ದುಷ್ಟ ಶಕ್ತಿಗಳನ್ನು ತಮ್ಮ ವಶದಲ್ಲಿ ಇಟ್ಕೊಂಡು ಅನೇಕ ಆತ್ಮಗಳಿಗೆ ಸಹಯೋಗವನ್ನು ಕೊಡ್ತಾ ಇದ್ದಾರೆ, ಅನೇಕ ಆತ್ಮರಿಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ. ಇಂತಹ ಅನೇಕ ಆತ್ಮರು ಜಗತ್ತಿನಲ್ಲಿದ್ದಾರೆ. ಅವರು ಶರೀರವನ್ನು ತ್ಯಾಗ ಮಾಡಿದರೂ ಕೂಡ ಸೂಕ್ಷ್ಮ ಶರೀರದ ಮೂಲಕ ಅನೇಕ ಜನರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಯಾರೆಲ್ಲ ಆ ರೀತಿ ಜನರ ಸೇವೆಯನ್ನು ಮಾಡ್ತಾ ಇದ್ದಾರೋ ಅವ್ರನ್ನೆಲ್ಲ ಪವಾಡ ಪುರುಷರು ಅಥವಾ ಸಾಧು ಸಂತರು ಅಂತ ಹೇಳಿ ಜನರು ಕರೀತಾರೆ, ಅಥವಾ ದೇವರು ಅಂತಲೂ ಕೂಡ ಕೆಲವರು ಅವರಿಗೆ ಕರಿಬಹುದು. ಇನ್ನು ಕೆಲವರು ಶರೀರ ಬಿಟ್ಟ ಮೇಲೆ, ಅಂದರೆ ಶರೀರ ಬಿಟ್ಟ ಮೇಲೆ ಜನರಿಗೆ ಒಳ್ಳೆಯದನ್ನು ಮಾಡಿದರೆ ಅವ್ರನ್ನ ಜನ ಸಾಧು ಸಂತರು ಅಥವಾ ಮಹಾತ್ಮರು ಅಂತ ಕರೆದ್ರೆ, ಇನ್ನು ಕೆಲವರು ಇಂತಹ ಜನರು ಇರ್ತಾರೆ, ಅವರು ಬದುಕಿರಬೇಕಾದ್ರೂ ಬರೀ ಜನರಿಗೆ ದುಃಖವನ್ನೇ ಕೊಡ್ತಾ ಇರ್ತಾರೆ.
ಅಂದರೆ ಇಂತಹ ಅನೇಕ ಆತ್ಮರಿದ್ದಾರೆ ಜಗತ್ತಿನಲ್ಲಿ, ಅವರು ಅನೇಕರಿಗೆ ಒಳ್ಳೆಯದನ್ನು ಮಾಡ್ತಾ ಇರ್ತಾರೆ. ಅದೇ ರೀತಿ ಇನ್ನು ಕೆಲವು ಇಂತಹ ಆತ್ಮರಿದ್ದಾರೆ ಜಗತ್ತಿನಲ್ಲಿ, ಅವರು ಬದುಕಿರಬೇಕಾದ್ರೂ ಅನೇಕರಿಗೆ ಕೆಟ್ಟದ್ದನ್ನು ಮಾಡ್ತಾ ಇರ್ತಾರೆ, ದುಃಖವನ್ನು ಕೊಡ್ತಾ ಇರ್ತಾರೆ. ಯಾರು ಬದುಕಿರಬೇಕಾದ್ರೆ ಕೆಟ್ಟದ್ದನ್ನು ಮಾಡ್ತಾ ಇರ್ತಾರೆ, ದುಃಖವನ್ನು ಕೊಡ್ತಾ ಇರ್ತಾರೆ, ಅಂಥವ್ರು ಏನಾದರೂ ಶರೀರವನ್ನು ತ್ಯಾಗ ಮಾಡಿದರೂ ಕೂಡ ಅನೇಕರಿಗೆ ಕೆಟ್ಟದ್ದನ್ನೇ ಮಾಡ್ತಾರೆ. ಯಾರು ಆ ರೀತಿ ಶರೀರವನ್ನು ತ್ಯಾಗ ಮಾಡಿದಾಗ ಬಂದು ಅನೇಕರಿಗೆ ಕೆಟ್ಟದ್ದನ್ನು ಮಾಡ್ತಾ ಇರ್ತಾರೋ ಅಂಥವರಿಗೆ ನಾವು ದೆವ್ವ, ಭೂತ, ಪಿಶಾಚಿ ಎನ್ನುವಂತಹ ಶಬ್ದದಿಂದ ಕರಿತೀವಿ. ಅಂದರೆ ಅವರು ಆತ್ಮರೇ, ಇವರು ಕೂಡ ಆತ್ಮರೇ. ಅವರು ಶರೀರ ಬಿಟ್ಟ ಆತ್ಮರೇ, ಇವರು ಶರೀರ ಬಿಟ್ಟ ಆತ್ಮರೇ. ಆದರೆ ಕೆಲವರು ಒಳ್ಳೆಯದನ್ನು ಮಾಡ್ತಾ ಇದ್ದಾರೆ, ಅನೇಕರ ಕಲ್ಯಾಣವನ್ನು ಮಾಡ್ತಾ ಇದ್ದಾರೆ, ಜನಸೇವೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಕೆಲವರಿಗೆ ಕೆಟ್ಟದ್ದನ್ನು ಮಾಡ್ತಾ ಇದ್ದಾರೆ. ಇದೆರಡೂ ನಮ್ಮ ಕಣ್ಣು ಮುಂದೆ ಇವತ್ತು ನಮಗೆ ಕಾಣಿಸ್ತಾ ಇದೆ. ಇದನ್ನು ನಾವು ಕಣ್ಣಿನಿಂದ ನೋಡ್ತಾ ಇದ್ದೀವಿ ಅಂದರೆ ಇದರಿಂದ ನಮಗೆ ಅರ್ಥ ಆಗ್ತದೆ, ಶರೀರ ಕೊಲ್ಲಲ್ಪಡ್ತದೆ ಆದರೆ ಆತ್ಮ ಕೊಲ್ಲಲ್ಪಡೋದಿಲ್ಲ, ಆತ್ಮ ಸಾಯೋದಿಲ್ಲ. ಅಂದರೆ ಆತ್ಮ ಅವಿನಾಶಿ ಅಷ್ಟೇ ಅಲ್ಲ, ಸನಾತನನೂ ಆಗಿದೆ ಮತ್ತು ಪುರಾತನನೂ ಆಗಿದೆ ಅನ್ನುವಂತಹ ಮಾತು ಭಗವಂತ ಏನು ಗೀತೆಯಲ್ಲಿ ಹೇಳಿದ್ದಾರೆ, ಇದು ನಮಗೆ ಸ್ಪಷ್ಟವಾಗಿ ತಿಳಿಯುತ್ತದೆ. ಶರೀರ ಹಾನಿ ಉಂಟು ಮಾಡ್ಬೋದು, ತೊಂದರೆ ಕೊಡ್ಬೋದು. ಆತ್ಮ ಎಂದಿಗೂ ಹಾನಿ ಉಂಟು ಮಾಡುವುದಿಲ್ಲ, ತೊಂದರೆ ಕೊಡುವುದಿಲ್ಲ. ಇದರ ಬಗ್ಗೆ ಸ್ಪಷ್ಟಪಡಿಸಿ. ಅಂದರೆ ಗೀತೆಯಲ್ಲಿ ಭಗವಂತ ಈ ಮಾತಿನ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಈ ಶರೀರಕ್ಕೆ ಯಾರು ಏನು ಬೇಕಾದರೂ ಮಾಡಬಹುದು, ಆದರೆ ಆತ್ಮಕ್ಕೆ ಎಂದೂ ಯಾರು ಏನನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಮಾತನ್ನು ನಾವು ನೋಡ್ತೀವಿ. ಅಂದರೆ ಅದರ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ಭಗವದ್ಗೀತೆಯಲ್ಲಿ 23ನೇ ಶ್ಲೋಕ, 2ನೇ ಅಧ್ಯಾಯದ 23ನೇ ಶ್ಲೋಕದಲ್ಲಿ ಭಗವಂತ ಈ ಮಾತನ್ನು ಹೇಳ್ತಾರೆ, ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನಚೈನಂ ಕ್ಲೇದಯಂತ್ಯಾಪೋ ನಾ ಶೋಷಯತಿ ಮಾರುತಃ ಅಂತ. ಅಂದರೆ ಈ ನಮ್ಮ ಶರೀರವನ್ನು ಬೇಕಾದರೆ ಖಡ್ಗದಿಂದ ಕಟ್ ಮಾಡಬಹುದು. ಅಂದರೆ ಮನುಷ್ಯನಿಗೆ ಯಾರಾದರೂ ಬೇಡವಾದಂತಹ ವ್ಯಕ್ತಿಗಳು ಸಿಕ್ಕರು ಅಂದರೆ ಅವನೇನು ಮಾಡ್ತಾನೆ, ಅವ್ರನ್ನ ಹತ್ಯೆ ಮಾಡಬೇಕು ಅನಿಸಿದರೆ ಅವರಿಗೆ ಹಿಂಸೆಯನ್ನು ಕೊಡ್ತಾನೆ, ಅವ್ರನ್ನ ಖಡ್ಗದಿಂದ ಕಟ್ ಮಾಡ್ತಾನೆ, ಕೊಲ್ತಾನೆ. ಅಂದರೆ ಶರೀರವನ್ನು ಬೇಕಾದರೆ ಖಡ್ಗದಿಂದ ಕಟ್ ಮಾಡಬಹುದು, ಆದರೆ ಆತ್ಮ ಅನ್ನುವಂತಹ ಶಕ್ತಿಯನ್ನು ಯಾವ ಕಾರಣಕ್ಕೂ ಯಾರೂ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಶರೀರಕ್ಕೆ ತೊಂದರೆ ಕೊಡಬಹುದು, ಕೈ ಕಟ್ ಮಾಡಬಹುದು, ಕಾಲು ಕಟ್ ಮಾಡಬಹುದು, ಕಣ್ಣು ಕೀಳಬಹುದು. ಇದೆಲ್ಲ ಯಾವುದಕ್ಕೆ? ಶರೀರಕ್ಕೆ ಹಾನಿ ಉಂಟು ಮಾಡಬಹುದು. ಆತ್ಮಕ್ಕೆ ಮತ್ತು ಶರೀರಕ್ಕೆ ಏನು ಸಂಬಂಧವಿಲ್ಲ. ಸಂಬಂಧ ಇದೆ. ಶರೀರನೇ ಬೇರೆ, ಆತ್ಮನೇ ಬೇರೆ. ಅಂದ್ರೆ ಶರೀರನಲ್ಲೇ ಇದೆ, ಆದ್ರೆ ಆತ್ಮಕ್ಕೆ ತೊಂದರೆ ಆಗಲ್ಲ. ಅಂದ್ರೆ ನೋವಿನ ಅನುಭವ ಆತ್ಮ ಮಾಡಬಹುದು, ಬಟ್ ನೋವು ಅಂದ್ರೆ ಶರೀರ ಹಾನಿ ಆಗ್ತದೆ, ಆತ್ಮ ಎಂದು ಏನೂ ಆಗೋದಿಲ್ಲ, ಆತ್ಮಕ್ಕೇನೂ ಆಗೋದಿಲ್ಲ. ಅಂದ್ರೆ ಈ ಶರೀರವನ್ನ ಬೇಕಾದ್ರೆ ಬೆಂಕಿಯಲ್ಲಿ ಸುಡಬಹುದು. ಕೆಲವರು ಇಂಥವ್ರನ್ನು ಕೂಡ ನೋಡ್ತೀವಿ ನಾವು, ಕೆಲವು ವ್ಯಕ್ತಿಗಳ ಮೇಲೆ ಸಿಟ್ಟು ಬಂತು, ಅವ್ರ ಮೇಲೆ ದ್ವೇಷ ಬಂತು ಅಂದ್ರೆ ಅವ್ರಿಗೆ ಏನು ಮಾಡಿಬಿಡ್ತಾರೆ, ಬೆಂಕಿನೇ ಹಚ್ಚಿಬಿಡ್ತಾರೆ. ಬೆಂಕಿ ಹಚ್ಚಿ ಸುಟ್ಟಾಗ ಆ ಶರೀರ ಮಾತ್ರ ಏನಾಗ್ತದೆ, ಸುಟ್ಟು ಹೋಗ್ತದೆ, ಭಸ್ಮ ಆಗಿ ಹೋಗ್ತದೆ. ಆದರೆ ಒಳಗಿರುವಂತಹ ಚೈತನ್ಯ ಶಕ್ತಿ ಆತ್ಮ ಎಂದು ಏನೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಇವತ್ತು ಶರೀರವನ್ನು ಸುಡಬಹುದು, ಆದರೆ ಆತ್ಮವನ್ನು ಸುಡಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಇವತ್ತು ಶರೀರವನ್ನು ಬೇಕಾದರೆ ಏನು ಮಾಡಬಹುದು, ಸುಡಬಹುದು, ಆದರೆ ಆತ್ಮವನ್ನು ಸುಡಲಿಕ್ಕೆ ಸಾಧ್ಯ ಇಲ್ಲ. ಕೆಲವರು ಬೆಂಕಿ ಹಚ್ಚಿ ಇನ್ನೊಬ್ಬರನ್ನ ಸುಡ್ತಾರೆ, ಕೆಲವರು ಸ್ವತಃ ತಮ್ಮನ್ನೇ ತಾವು ಸುಟ್ಕೊಳ್ತಾರೆ. ಇನ್ನು ಸತ್ತಾಗಂತೂ ಶವ ಸಂಸ್ಕಾರ ಮಾಡಬೇಕಾದ್ರೆ ಆತ್ಮ ಅಂತೂ ಇರೋದೇ ಇಲ್ಲ, ದೇಹವನ್ನೇನು ಮಾಡ್ತಾ ಇರ್ತಾರೆ, ಸುಡ್ತಾ ಇರ್ತಾರೆ. ಆದರೆ ಆತ್ಮಕ್ಕೆ ಇದೆಲ್ಲ ಗೊತ್ತಾಗುತ್ತಾ? ಅಂದರೆ ಈಗ ಶರೀರಕ್ಕೆ ಹೇಗೆ ನಾವು ತೊಂದರೆ ಕೊಡ್ತೇವಲ್ಲ, ಈಗ ಫಾರ್ ಎಕ್ಸಾಂಪಲ್ ಬೇರೆದವರಿಗೆ ಯಾವುದಾದ್ರೂ ಒಂದು ಇದರಿಂದ ನಾವು ತೊಂದರೆ ಕೊಡ್ತಾ ಇರ್ತೇವೆ ಶರೀರಕ್ಕೆ, ಬಟ್ ಅದು ಆತ್ಮಕ್ಕೆ ಅನುಭವ ಫೀಲ್ ಮಾಡೋದು ಆತ್ಮನೇ ಫೀಲ್ ಮಾಡ್ತಾ ಇರ್ತದೆ. ಆ ನೋವಿನ ಅನುಭವ ಆತ್ಮ ಮಾಡ್ತಾ ಇರ್ತದೆ ಆ ಶರೀರದ ಮೂಲಕ. ಆದರೆ ಆ ಆತ್ಮ ಆ ರೀತಿ ನಾಶ ಆಗೋದಿಲ್ಲ, ಆತ್ಮ ಹೋಗ್ಬಿಡ್ತದೆ ಹೊರಗಡೆ. ಅಂದ್ರೆ ಡಿಟ್ಯಾಚ್ ಆಗ್ಬಿಡ್ತದೆ, ಆತ್ಮ ಹೊರಗಡೆ ಹೋಗ್ಬಿಡ್ತದೆ. ಯಾವಾಗ ಬೆಂಕಿ ಹಚ್ತಾರೋ ಅವಾಗ ಹೊರಗೆ ಹೋಗ್ಬಿಡ್ತದೆ, ಯಾವಾಗ ಕಟ್ ಮಾಡ್ತಾರೋ ಅವಾಗ ಆತ್ಮ ಏನಾಗ್ತದೆ, ದೇಹದಿಂದ ಭಿನ್ನ ಆಗ್ಬಿಡ್ತದೆ. ಭಿನ್ನ ಆದ್ಮೇಲೆ ಹೊರಗಡೆ ಹೋದ್ಮೇಲೆ ಮತ್ತೆ ಆತ್ಮಕ್ಕೆ ಆ ದುಃಖ ಇರೋದಿಲ್ಲ, ಭಿನ್ನ ಆದ್ಮೇಲೆ ಮತ್ತೆ ಅದೇ ಶರೀರಕ್ಕೆ ಬರಲ್ಲ, ಭಿನ್ನ ಆಗ್ಬಿಡ್ತದೆ. ಈಗ ಅಂದ್ರೆ ಹೊರಗಡೆ ಹೋದ್ಮೇಲೆ ಇದು ನಾಶ ಆದ್ಮೇಲೆ ಮತ್ತೆ ಈ ಶರೀರದಲ್ಲಿ ಆತ್ಮ ಬರ್ಲಿಕ್ಕೆ ಒಂದು ಸಲ ನಾಶ ಆದ್ಮೇಲೆ ಮತ್ತೆ ಪುನಃ ಅದೇ ಶರೀರದಲ್ಲಿ ಪ್ರವೇಶ ಆಗಲ್ಲ. ಪ್ರವೇಶ ಆಗಬಹುದು. ಯಾವಾಗ ಪ್ರವೇಶ ಆಗಬಹುದು ಅಂದ್ರೆ ಆ ದೇಹಕ್ಕೆ ಏನೂ ಹಾನಿ ಆಗಿಲ್ಲ, ಇನ್ನೂ ಅವ್ರ ಆಯಸ್ಸು ಮುಗ್ದಿಲ್ಲ ಅಂದ್ರೆ ಪುನಃ ಏನ್ ಮಾಡ್ಬಹುದು ಅಂದ್ರೆ ಈಗ ಶರೀರ ಯಾವ ರೀತಿ, ಈಗ ಇನ್ನೂ ಶರೀರ ಬಿಟ್ಟಿರೋಂಗಿಲ್ಲ, ಅರ್ಧ ಜೀವ ಇರ್ತದೆ. ಆ ಅರ್ಧ ಜೀವ ಇದ್ದ ಮೇಲೆ ಅಂದರೆ ಅದರದ್ದು ಪೂರ್ತಿ ಆಯುಷ್ಯ ಇರೋವರೆಗೂ ಅದು ಎಷ್ಟೋ ತೊಂದರೆ ಇದ್ರೂ ಆ ಶರೀರದಲ್ಲೇ ಇರ್ತದೆ ಆತ್ಮ. ಈಗ ಆಯುಷ್ಯ ಮುಗಿದಿರ್ಬೇಕಲ್ಲ, ಈಗ ಶರೀರಕ್ಕೆ ಹಾನಿ ಆಗ್ತಾ ಇದೆ, ತೊಂದರೆ ಅನುಭವಿಸ್ತಾ ಇದೆ, ಅರ್ಧ ಜೀವ ಹೋಗಿದ್ದಾರೆ ಅಂತಾರೆ ಕೆಲವೊಬ್ರು. ಈಗ ಆಕ್ಸಿಡೆಂಟ್ನಲ್ಲಿ ಇಲ್ರಿ, ಈಗ ಅವರು ಸತ್ತಂಗೆ ಅರ್ಧ ಜೀವ ಇದ್ದಾರೆ ಅನ್ನುವಂಥ ಕೋಮಾ ಸ್ಟೇಜ್ದಲ್ಲಿ ಇರ್ತಾರೆ. ಅಂದರೆ ಅವಾಗ ಏನು ಅಂದರೆ ಆತ್ಮ ಅನುಭವ ಪಡ್ತದೋ ಇನ್ನು ಶರೀರ ಅನುಭವ ಪಡ್ತದೋ, ಶರೀರದ ಪಾತ್ರ ಹೇಗೆ ಅಂದರೆ ಈಗ ಆತ್ಮದ ಪಾಠ ಹೇಗೆ ನಡೀತದೆ
ಅಂದ್ರೆ ಪ್ರತಿಯೊಂದನ್ನು ಈ ದೇಹದ ಮೂಲಕ ಅನುಭವ ಮಾಡೋದು ಆತ್ಮನೇ. ಶರೀರ ಇಲ್ಲಿ ಏನು ಅನುಭವವನ್ನ ಮಾಡೋದಿಲ್ಲ. ಈಗ ಮತ್ತೆ ಉದಾಹರಣೆಗೆ ಈಗ ನೀವು ಈಗಾದ್ರೂ ಈಗ ಹೇಳಿದ್ರಿ ಆತ್ಮಕ್ಕೆ ಏನು ಆಗಲ್ಲ. ಆಗಲ್ಲ ಅಂದ್ರೆ ಆತ್ಮಕ್ಕೆ ಆತ್ಮ ಯಾವ್ದು- ನಾಶ ಆಗಲ್ಲ. ಹಾ, ಹಾ. ಕಟ್ ಮಾಡಲ್ಲ ಅಂತ ಅಂದ್ರೆ ಕಟ್ ಮಾಡಿದ್ರೆ ಆತ್ಮ ಕಟ್ ಮಾಡ್ಲಿಕ್ಕೆ ಕೈಗೆ ಸಿಗೋದೇ ಇಲ್ಲ. ಅದೊಂದು ಸಣ್ಣ ಜ್ಯೋತಿ, ಅದನ್ನ ಕಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ಅದು ಕೈಗೆ ಸಿಗ್ಲಾರ್ದ ವಸ್ತು. ಅಂದ್ರೆ ಅದು ಪಾಯಿಂಟ್ ಆಫ್ ಲೈಟ್, ಒಂದು ಜ್ಯೋತಿ ಇದ್ದಂತೆ. ಅದನ್ನ ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಶರೀರವನ್ನೇನ್ ಮಾಡಬಹುದು, ನಾಶ ಮಾಡಬಹುದು, ಆದ್ರೆ ಆತ್ಮವನ್ನ ಸುಡ್ಲಿಕ್ಕೂ ಆಗಲ್ಲ, ಕಟ್ ಮಾಡ್ಲಿಕ್ಕೂ ಆಗಲ್ಲ. ಅಂದ್ರೆ ಈಗ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಶರೀರದಲ್ಲಿ ಇರ್ಬೇಕಾದ್ರೇನೆ ಅವ್ರದ್ದು ಅರ್ಧ ಆಯಸ್ಸಷ್ಟೇ ಇನ್ನು ಇತ್ತು, ಅವರಿಗೆ ಇನ್ನು ಹಾನಿ ಆಗಿದೆ ಅಂದ್ರೂ ಅವ್ರು ಮತ್ತೂ ಬದುಕ್ ಬಿಡ್ತಾರೆ. ಅಂದ್ರೆ ಯಾವ ರೀತಿ ಕೋಮಾ ಸ್ಟೇಜ್ ನಲ್ಲಿ ಇರ್ತಾರೆ, ಅರ್ಧ ಜೀವ ಹೋಗಿದೆ ಅನ್ನುವಂತ ಇದಿದೆ ಅಲ್ಲ, ಅದು ಮತ್ತೆ ಬದುಕಬಹುದು ಅನ್ನುವಂತ ಸ್ಥಿತಿಯಲ್ಲಿ ಮತ್ತೆ ಬದುಕಬಹುದು. ಯಾಕಂದ್ರೆ ಆಯಸ್ಸು ಮುಗ್ದಿಲ್ಲ, ಅವ್ರಿಗೆ ಇನ್ನೂ ಪಾರ್ಟ್ ಇದೆ ಅಂದ್ರೆ ಅವ್ರು ಖಂಡಿತವಾಗ್ಲೂ ಬದುಕ್ತಾರೆ. ಅಂದ್ರೆ ಆತ್ಮದ ಆಯಸ್ಸು ಮುಗಿಲೇಬೇಕು, ಮುಗಿಯೋರಿಗೆ ಆತ್ಮಕ್ಕೆ ಬೇರೆ ಶರೀರ ಸಿಗೋದಿಲ್ಲ. ಅದಕ್ಕಿಂತ ಮೊದಲು ಕೆಲವ್ರದ್ದು ಶರೀರಕ್ಕೆ ಹಾನಿ ಆಯ್ತು. ಈಗ ಒಂದ್ ವೇಳೆ ಆಕ್ಸಿಡೆಂಟ್ ಆಯ್ತು, ಸ್ಪಾಟ್ ಡೆತ್ ಆಯ್ತು, ಆದ್ರೆ ಅವ್ರ ಆಯಸ್ಸು ಮುಗ್ದಿರ್ಲಿಲ್ಲ. ಕೆಲವ್ರು ಇದ್ದಕ್ಕಿದ್ದಂಗೆ ಆತ್ಮಹತ್ಯೆ ಮಾಡ್ಕೊಂಡ್ ಬಿಡ್ತಾರೆ, ಅವ್ರ ಆಯಸ್ಸು ಮುಗ್ದಿರೋದಿಲ್ಲ. ಅವರು ತಮ್ಮ ಆಯಸ್ಸು ಮುಗಿಯೋವರೆಗೂ ಅವ್ರಿಗೆ ಇನ್ನೊಂದು ಶರೀರ ಸಿಗೋದಿಲ್ಲ. ಆ ಆತ್ಮಗಳು ಸುತ್ತಾನೆ ಇರ್ತಾರೆ. ಅಂದ್ರೆ ಎಲ್ಲಿ ಸುತ್ತದೆ ಆತ್ಮ ಸುತ್ತುವುದೆಲ್ಲಿ? ಯಾಕಂದ್ರೆ ಈಗ ಶರೀರ ಅಂತರೂ ಈಗ ನೇಣು ಹಾಕೊಂಡು ಸತ್ರು, ಬಾಡಿ ಅಂತರೂ ಸುಟ್ಟು ಬಿಡ್ತಾರೆ, ಅದಕ್ಕಂತರೂ ಶರೀರ ಅಂತರೂ ಇರೋಂಗಿಲ್ಲ. ಮತ್ತೆ ಆತ್ಮ ಸುತ್ತೋದೆಲ್ಲಿ ಅಂದ್ರೆ ಇದೇ ಸೃಷ್ಟಿಯಲ್ಲೇ ಸುತ್ತುತ್ತಾ ಇರ್ತದೆ. ಎಲ್ಲಿ ಸುತ್ತುತ್ತದೆ ಅಂದ್ರೆ ತಮ್ಮ ಸಂಬಂಧಿಗಳು ಎಲ್ಲಿರ್ತಾರೋ ಅವ್ರ ಸುತ್ತಾನೆ ಸುತ್ತುತ್ತಾ ಇರ್ತದೆ. ಆತ್ಮ ಕಾಣುತ್ತಾ? ಕೆಲವರಿಗೆ ಆ ಸೂಕ್ಷ್ಮ ಶರೀರ ಕೂಡ ಕಾಣಿಸ್ತದೆ. ಅದೇನು ಸೂಕ್ಷ್ಮ ಶರೀರದ ಮೂಲಕ ಸುತ್ತುತ್ತಾ ಇರ್ತದೆ ಆತ್ಮ. ಕೆಲವರಿಗೆ ಸೂಕ್ಷ್ಮ ಶರೀರ ಕಾಣಿಸ್ತದೆ, ಕೆಲವರಿಗೆ ಸೂಕ್ಷ್ಮ ಶರೀರ ಕಾಣ್ಲಿಲ್ಲ ಅಂದ್ರೂ ಕೂಡ ಆ ಆತ್ಮಗಳು ಸುತ್ತಬೇಕಾದ್ರೆ ಅವಕ್ಕೆ ಮತ್ತೆ ಈ ರೀತಿ ಫೀಲಿಂಗ್ ಆಗ್ತಾ ಇರ್ತದೆ, ನನಗೆ ಶರೀರ ಬೇಕು, ನನಗೆ ಇವ್ರನ್ನ ಮಾತಾಡಿಸ್ಬೇಕಂದ್ರೆ ಶರೀರ ಬೇಕು, ನನಗೆ ಇವ್ರ ಜೊತೆಗೆ ಇರ್ಬೇಕಂದ್ರೆ ಶರೀರ ಬೇಕು ಅಂತ ಹೇಳಿ ಆತ್ಮ ಅನ್ಕೊಳ್ತದೆ. ಅದು ಎಷ್ಟು ದೊಡ್ಡದು ಇರ್ತದೆ ಆತ್ಮ ಅನ್ಕೊಂಡಾಗ ಅವ್ರು ಏನ್ ಮಾಡ್ತಾರೆ, ಆ ರೀತಿ ಶರೀರ ಬೇಕು ಅನ್ಕೊಂಡಾಗ ಅವ್ರು ಏನ್ ಮಾಡ್ತಾರೆ, ಯಾರ್ದಾದ್ರೂ ವೀಕ್ ಇರುವಂತಹ ವ್ಯಕ್ತಿಗಳ ಶರೀರದಲ್ಲಿ ಪ್ರವೇಶ ಮಾಡ್ಬಿಡ್ತಾರೆ. ಅಂದ್ರೆ ಆತ್ಮ ಆ ಶರೀರದ ಒಂದ್ ವೇಳೆ ತ್ಯಾಗ ಮಾಡಿ ಹೊರಗಡೆ ಬಂದ್ರೂ ಕೂಡ ಅದ್ರ ಆಯಸ್ ಮುಗ್ದಿಲ್ಲ ಅಂದ್ರೆ ಅದು ಸುತ್ತುತ್ತಾ ಇರ್ತದೆ. ಸುತ್ತಬೇಕಾದ್ರೆ ಯಾರ್ಯಾರು ವೀಕ್ ವ್ಯಕ್ತಿಗಳಿರ್ತಾರೆ, ಕೆಲವರು ಬಹಳ ದುರ್ಬಲ ಇರ್ತಾರೆ, ಒಂದ್ ಏನಾದ್ರು ಹೇಳಿದ ತಕ್ಷಣ ಭಯ ಪಡ್ತಾ ಇರ್ತಾರೆ. ಯಾವ ರೀತಿ ಭೂತ ಪಿಶಾಚಿ ಅಂದ್ರೆ ಇವ್ರ ಮ್ಯಾಗ ದೆವ್ವ ಹೊಕ್ಕೊಂಡಿದೆ, ಇವ್ರ ಮೇಲೆ ಏನೋ ಆತ್ಮ ಬಂದಿದೆ ಅಂತಾರಲ್ಲ, ಇದೇ ರೀತಿನ ಅದು? ಹೌದು ಶ್ರೀಧರಣ್ಣವ್ರು, ನೀವು ಹೆಂಗೆ ಹೇಳಿದ್ರಲ್ಲ, ಅಂದ್ರೆ ಕೆಲವರಲ್ಲಿ ಏನಾಗ್ತದೆ, ಆತ್ಮ ತಕ್ಷಣ ಪ್ರವೇಶ ಆಗ್ಬಿಡ್ತದೆ. ಯಾರಲ್ಲಿ ಪ್ರವೇಶ ಆಗ್ತದೆ ಅಂದ್ರೆ ಯಾರು ಸ್ಟ್ರಾಂಗ್ ಇರ್ತಾರೆ ಅವ್ರ ಶರೀರದಲ್ಲಿ ಪ್ರವೇಶ ಆಗೋದಿಲ್ಲ. ಯಾರು ಬಹಳ ವೀಕ್ ಇರ್ತಾರೆ, ಯಾರು ಭಯ ಪಡ್ತಾ ಇರ್ತಾರೆ ಅಂಥವ್ರ ಶರೀರದಲ್ಲಿ ಆತ್ಮ ಏನಾಗ್ತದೆ, ಪ್ರವೇಶ ಮಾಡಿಬಿಡ್ತದೆ. ಪ್ರವೇಶ ಮಾಡಿದ್ಮೇಲೆ ಎಷ್ಟೋ ದಿನದವರೆಗೆ ಕೆಲವರಿಗೆ ಆತ್ಮ ಪ್ರವೇಶ ಆಗಿದೆ ಅನ್ನೋದೇ ಗೊತ್ತಾಗೋದಿಲ್ಲ. ಆ ಆತ್ಮ ಏನು ಮಾಡ್ತಾ ಇರ್ತದೆ, ಆ ಶರೀರದಲ್ಲಿ ತನ್ನ ಕೆಲಸ ತಾನು ಮಾಡ್ತಾ ಇರ್ತದೆ. ಯಾವಾಗ ಗೊತ್ತಾಗ್ತದೆ ಆವಾಗ ಅವ್ರು ಮತ್ತೆ ಅದನ್ನು ಓಡಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಅಂದ್ರೆ ಆತ್ಮ ನಾಶ ಆಗೋದಿಲ್ಲ, ಆದ್ರೆ ಅಲ್ಲಿ ನೋವಿನ ಅನುಭವ ಮಾಡೋದು ಆತ್ಮ, ಆದ್ರೆ ಆತ್ಮ ಏನಾಗೋದಿಲ್ಲ, ನಾಶ ಆಗೋದಿಲ್ಲ. ಆತ್ಮ ಎಷ್ಟು ದೊಡ್ಡದು ಇರ್ತದೆ? ಆತ್ಮ ಪಾಯಿಂಟ್ ಆಫ್ ಲೈಟ್, ಆತ್ಮಕ್ಕೆ ಸೈಜ್ ಇಲ್ಲ. ಆತ್ಮ ಒಂದು ಜ್ಯೋತಿ, ಪಾಯಿಂಟ್ ಅದು. ಅಂದ್ರೆ ಆತ್ಮ ಅನ್ನುವಂತಹ ಶಕ್ತಿ ಏನಿದೆ, ಆ ಶಕ್ತಿಯನ್ನು ಎಂದೂ ಯಾರು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಶರೀರವನ್ನು ನೀರಿನಲ್ಲಿ ಬೇಕಾದ್ರೆ ನೆನೆಸಬಹುದು, ಗಾಳಿಯಲ್ಲಿ ಒಣಗಿಸಬಹುದು, ಆದರೆ ಆತ್ಮವನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ. ಒಂದು ನದಿ ಇದೆ, ಆ ನೀರಿನ ಹತ್ರ ಒಯ್ದ್ರೆ ಒಬ್ಬ ವ್ಯಕ್ತಿಯನ್ನು ಬೇಕಾದ್ರೆ ಮುಳುಗಿಸ್ಬಿಡ್ಬಹುದು ನದಿಯಲ್ಲಿ. ಮುಳುಗಿಸಿದ್ರೆ ಅವನೇನಾಗ್ತಾನೆ, ಶರೀರ ಹೋಗ್ಬಿಡ್ತದೆ, ಶರೀರ ನಾಶ ಆಗ್ಬಿಡ್ತದೆ ಮುಳುಗಿಸಿದಾಗ. ಅದೇ ರೀತಿ ಗಾಳಿಯಿಂದ ಅವನು ಉಸಿರಾಡ್ತಾ ಇರ್ತಾನೆ ವ್ಯಕ್ತಿ, ಅವನೇನಾದ್ರೂ ಕುತ್ತಿಗೆ ಹಿಚ್ಚಿಗ್ಬಿಟ್ರೆ, ಗಾಳಿ ಉಸಿರಾಡ್ಲಿಕ್ಕೆ ಅವನಿಗೆ ಬಿಡಲಿಲ್ಲ ಅಂದರೆ ಅವನೇನಾಗಬಹುದು, ಸಾಯಲೂಬಹುದು. ಆದರೆ ಆತ್ಮವನ್ನು ಗಾಳಿ ಒಣಗಿಸ್ಲಿಕ್ಕೂ ಸಾಧ್ಯ ಇಲ್ಲ, ನೀರು ನೆನೆಸ್ಲಿಕ್ಕೂ ಸಾಧ್ಯ ಇಲ್ಲ, ಶಸ್ತ್ರಗಳು ಕಟ್ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಯಾಕೆಂದರೆ ಆತ್ಮ ಅನ್ನುವಂತಹ ಶಕ್ತಿ ಅಜರ ಅಮರ ಅವಿನಾಶಿ ಆದಂತಹ ಶಕ್ತಿಯಾಗಿದೆ. ಆ ಶಕ್ತಿ ಏನು ಆತ್ಮ ಇದೆ ಅದು ಶರೀರದಲ್ಲಿರಬೇಕಾದ್ರೆ, ಅಜರ ಅಂದರೆ ಏನು? ಅಜರ ಅಮರ ಅವಿನಾಶಿ ಅಂದರೆ ಏನು? ಅಂದ್ರೆ ನಾಶ ಆಗೋದಿಲ್ಲ. ಆತ್ಮ ಯಾವ ಕಾರಣಕ್ಕೂ ಎಂದಿಗೂ ಏನಾಗೋದಿಲ್ಲ. ಅಮರ ಅಂದ್ರೆ ಎಂದು ಮೃತ್ಯು ಇಲ್ಲ, ಅದಕ್ಕೆ ನಾಶ ಆಗೋದಿಲ್ಲ ಅನ್ನುವಂತಹ ಆತ್ಮ ಅಜರ ಅಮರ ಅವಿನಾಶಿ. ಅವಿನಾಶಿ ಅದು ಎಂದೂ ಕೂಡ ನಾಶ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಸದಾ ಕಾಲಕ್ಕೂ ಅಮರ ಆಗಿರ್ತದೆ ಅನ್ನುವಂತಹ ಮಾತನ್ನ ಹೇಳಲಾಗ್ತದೆ. ಅಂದ್ರೆ ಆ ಆತ್ಮ ಶರೀರದಲ್ಲಿದ್ದಾಗ ಅನುಭವ ಮಾಡ್ತದೆ. ಏನು ಅನುಭವ ಮಾಡ್ತದೆ? ಪ್ರತಿಯೊಂದರ ಅನುಭವನೂ ಶರೀರದಲ್ಲಿದ್ದಾಗ ಆತ್ಮನೇ ಮಾಡುವಂಥದ್ದು. ಅಲ್ಲಿ ಸುಖದ ಅನುಭವ ಇರಬಹುದು, ದುಃಖದ ಅನುಭವ ಇರಬಹುದು, ಎರಡೂ ಅನುಭವ ಆತ್ಮನೇ ಫೀಲ್ ಮಾಡ್ತದೆ. ಯಾವ ರೀತಿ ಈಗ ನಿಮಗೆ ಏನೋ ತಿಂಡಿ ಇಷ್ಟ, ನಿಮಗೊಂದು ಜಾಮೂನ್ ಇಷ್ಟ ಅಂತ ನಿಮಗೆ ಜಾಮೂನ್ ಕೊಟ್ಟರೆ ನೀವೇನು ಮಾಡ್ತೀರಿ? ತಿಂತೀರಿ. ನೀವು ಟೇಸ್ಟ್ನ ಅನುಭವ ಮಾಡ್ತೀರಿ. ಟೇಸ್ಟ್ ಅನುಭವ ನಾಲಿಗೆ ಮಾಡ್ತದೋ ಆತ್ಮ ಮಾಡ್ತದೋ? ನಾಲಿಗೆ ಮಾಡ್ತದೆ.
ನಾಲಿಗೆ ಮಾಡ್ತದೆ. ಈಗ ರುಚಿ ಅನುಭವ ಯಾರಿಗಾಗ್ತದೆ? ನಾಲಿಗೆಗೆ ಆಗ್ತದೆ ಅಂತ ಹೇಳ್ತೀರಿ. ಹಾಗಿದ್ರೆ ಒಂದು ಕೆಲಸ ಮಾಡೋಣ, ನಾಲಿಗೆ ಟೇಸ್ಟ್ನ ಅನುಭವ ಮಾಡ್ತದೆ ಅಂದರೆ ಒಂದು ಶವದ ಬಾಯಲ್ಲಿ ಹೋಗಿ ಒಂದು ಜಾಮೂನ್ ಇಡೋಣ. ಹಾಂ, ಅಂದರೆ ಅದು ಆತ್ಮ ಹೋಗಿರ್ತದಲ್ಲ, ಅದು ಹೋದ್ಮೇಲೆ ಜಾಮೂನ್ ಇಟ್ಟರೆ ಅದೇನು ಸುಮ್ಮ ಕರಗ್ತಾ ಇರ್ತದೆ. ಅಂದರೆ ಆ ಶರೀರದ ಮೂಲಕ ಎಲ್ಲ ಅನುಭವವನ್ನು ಶರೀರದಲ್ಲಿ ಆತ್ಮನೇ ಮಾಡ್ತಾ ಇರ್ತದೆ. ಅಂದರೆ ಈಗೊಂದು ಏನೋ ಒಂದು ವಸ್ತುವನ್ನು ತಿಂದರೆ ಅಲ್ಲಿ ಟೇಸ್ಟಿನ ಅನುಭವ ಕೂಡ ಆತ್ಮನೇ ಮಾಡ್ತದೆ. ಯಾಕೆಂದರೆ ನಾವು ಶವದ ಬಾಯಲ್ಲಿ ಯಾವುದಾದ್ರೂ ಒಂದು ವಸ್ತುವನ್ನು ಇಟ್ಟರೆ ಆ ಶವಕ್ಕೇನು ಟೇಸ್ಟ್ನ ಅನುಭವ ಆಗೋದಿಲ್ಲ. ಅಂದರೆ ಆತ್ಮ ಇರುವಾಗಲೇ ಟೇಸ್ಟಿನ ಅನುಭವ. ಹಾಗೆ ಯಾರಿಗಾದರೂ ದುಃಖದ ಅನುಭವ ಆಗ್ತಾ ಇದೆ, ಅಳ್ತಾ ಇದ್ದಾರೆ ಅಂದರೆ ಆತ್ಮ ಇದ್ದಾಗ ಮಾತ್ರ ಅವ್ರು ಅಳ್ತಾ ಇರ್ತಾರೆ. ಯಾರ್ಯಾರೆಲ್ಲ ಆತ್ಮ ಇರ್ತದೋ ಅವ್ರು ಅಳ್ತಾರೆ. ಅದೇ ಆತ್ಮ ಹೊರಗಡೆ ಹೋದಂತಹ ಶವ ಏನಿರ್ತದೆ ಅವ್ರ ಮುಂದೆ 100 ಜನ ಕುತ್ಕೊಂಡು ಹತ್ರ ಅದಕ್ಕೆ ರಿಟರ್ನ್ ಆಗಿ ಅವ್ರೇನು ಮಾಡೋದಿಲ್ಲ, ಅಳೋದಿಲ್ಲ. ಅಂದರೆ ಅಳುವಂಥದ್ದು, ಅಲ್ಲಿ ಅಳುವಿನ ಅನುಭವ ಮಾಡೋದು ಆತ್ಮನೇ, ಖುಷಿಯ ಅನುಭವ ಮಾಡೋದು ಆತ್ಮನೇ, ಟೇಸ್ಟ್ನ ಅನುಭವ ಮಾಡೋದು ಆತ್ಮನೇ. ಹಾಗೆ ನೋವಿನ ಅನುಭವ ಮಾಡುವಂಥದ್ದು ಯಾವುದಾಗಿದೆ? ಆತ್ಮನೇ ಆಗಿದೆ. ಆತ್ಮ ನೋವಿನ ಅನುಭವ ಮಾಡ್ತದೆ ನಿಜ, ಆದರೆ ಆತ್ಮ ಯಾವ ಕಾರಣಕ್ಕೂ ಸಾಯಲಿಕ್ಕೆ ಸಾಧ್ಯ ಇಲ್ಲ, ನಾಶ ಆಗಲಿಕ್ಕೆ ಸಾಧ್ಯ ಇಲ್ಲ. ಆತ್ಮ ಸದಾ ಕಾಲಕ್ಕೂ ಶಾಶ್ವತ ಆಗಿದೆ, ನಿತ್ಯ ಆಗಿದೆ, ಸತ್ಯ ಆಗಿದೆ. ಅದನ್ನು ಯಾರೂ ಎಂದೂ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಶರೀರಕ್ಕೆ ಎಷ್ಟು ಬೇಕಾದರೂ ಹಾನಿಯನ್ನುಂಟು ಮಾಡಬಹುದು, ಆದರೆ ಆತ್ಮಕ್ಕೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಚೈತನ್ಯ ಶಕ್ತಿ ಆತ್ಮ ಏನಿರ್ತದೆ, ಒಂದು ವೇಳೆ ಇನ್ನೂ ಆಯಸ್ಸು ಉಳಿದಿದೆ, ಅವ್ರ ಶರೀರವನ್ನು ಬಿಡುವಂತಹ ಸ್ಟೇಜ್, ಏನೋ ಆಕ್ಸಿಡೆಂಟ್ ಆಗಿರಬಹುದು, ಏನೋ ಆಗಿರಬಹುದು. ಈಗ ತಾನೇ ನೀವು ಕೇಳಿದ್ರೆ, ಅಂದರೆ ಆಕ್ಸಿಡೆಂಟ್ ಆಗಿ ಏನಾದರೂ ಆದಾಗ ಅವ್ರದ್ದು ಆಯಸ್ಸು ಮುಗ್ದಿಲ್ಲ ಅಂದರೆ ಅಂತಹ ಆತ್ಮರ ಸ್ಥಿತಿ ಏನಾಗ್ತದೆ? ಅಂತಹ ಆತ್ಮರು ಕೂಡ ಸ್ವಲ್ಪ ಸಮಯ ಅವರು ಕೋಮಾಕ್ಕೆ ಹೋಗಿದ್ರು ಅಂತ ಹೇಳಿದ್ರು. ಕೋಮಾದಲ್ಲಿ ಬಂದಾಗಲೂ ಕೂಡ ಅವರು ಶರೀರದಿಂದ ಹೊರಗಡೆ ಹೋಗಿದ್ರೂ ಕೂಡ ಮತ್ತೆ ಕೆಲವೊಮ್ಮೆ ಕೆಲವು ಆತ್ಮರು ಏನು ಮಾಡ್ತಾರೆ ಅಂದರೆ ಪುನಃ ಮತ್ತೆ ಬಂದು ಆ ಶರೀರದಲ್ಲಿ ಪ್ರವೇಶವನ್ನು ಮಾಡ್ತಾರೆ. ಪುನಃ ಆ ಶರೀರದಲ್ಲಿ ಯಾಕೆ ಪ್ರವೇಶವನ್ನು ಮಾಡ್ತಾರೆ ಸ್ವಲ್ಪ ಸಮಯದ ನಂತರ ಅಂದರೆ ಅವ್ರದ್ದಿನ್ನೂ ಆಯಸ್ಸು ಮುಗ್ದಿರೋದಿಲ್ಲ. ಕೆಲವರು ಪುನಃ ಆ ಶರೀರದಲ್ಲಿ ಪ್ರವೇಶ ಮಾಡಬಹುದು, ಕೆಲವರು ಆ ಶರೀರ ಬಿಟ್ಟ ಮೇಲೂ ಸುತ್ತುತ್ತಾ ಇರಬಹುದು. ಎರಡೂ ಚಾನ್ಸಸ್ ಏನಿದೆ ಆತ್ಮಕ್ಕೆ, ಆಯಸ್ಸಿಗಿಂತ ಮೊದಲೇ ಶರೀರ ಬಿಟ್ಟವರಿಗೆ ಈ ಎರಡೂ ಚಾನ್ಸಸ್ ಇರ್ತದೆ. ಆ ರೀತಿ ಶರೀರದಿಂದ ಹೊರಗಡೆ ಬಂದು ಮತ್ತೆ ಶರೀರದಲ್ಲಿ ಪ್ರವೇಶ ಮಾಡಿರುವಂಥವ್ರು ಎಷ್ಟೋ ಜನ ತಮ್ಮ ಅನುಭವವನ್ನು ಕೂಡ ಬರೆದಿದ್ದಾರೆ. ಆ ರೀತಿ ಅನುಭವ ಬರೆದಿರೋದ್ರಲ್ಲಿ ಒಂದು ಹೇಳಬೇಕಂದ್ರೆ, ಒಬ್ಬ ವ್ಯಕ್ತಿ ಅವನಿಗೆ ಬಹಳ ಆಕ್ಸಿಡೆಂಟ್ ಆಗಿರ್ತದೆ, ಬಹಳ ಸೀರಿಯಸ್ ಆಗಿರ್ತದೆ, ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿರ್ತಾರೆ. ಅಡ್ಮಿಟ್ ಮಾಡಿದಾಗ ಅವನಿದ್ದಕ್ಕಿದ್ದಂಗೆ ಕೋಮಾದಲ್ಲಿ ಹೋಗ್ಬಿಡ್ತಾನೆ. ಕೋಮಾದಲ್ಲಿ ಹೋದಾಗ ಡಾಕ್ಟ್ರ್ ಹೇಳ್ತಾರೆ ಮುಗೀತು, ಇವನ ಕತೆ ಮುಗೀತು, ಇನ್ನು ಹೋದ ಇವನು ಅಂತ ಹೇಳ್ತಾರೆ. ಅವ್ರ ಮನೆಯವರು ಕೂಡ ಇವನು ಇನ್ನು ಹೋಗೇ ಬಿಟ್ಟ ಅಂತ ಹೇಳಿ ಎಲ್ಲರೂ ಅಂದ್ಕೊಳ್ತಾರೆ. 2-3 ದಿನ ಆಗ್ತದೆ, ಅವನು ಒಂದು ಸ್ವಲ್ಪನೂ ಕಣ್ಣು ಬಿಡೋದಿಲ್ಲ, ಮಾತಾಡಿಸೋದು ಇಲ್ಲ, ಮುಗೀತು ಇವನು ಆಯಸ್ಸು ಅಂತ ಎಲ್ಲರೂ ತಿಳ್ಕೊಂಡಿರ್ತಾರೆ. ಇನ್ನೇನು ಡಾಕ್ಟ್ರು ಹೇಳ್ತಾರೆ ಮುಗೀತು, ಕರ್ಕೊಂಡು ಹೋಗ್ರಿ ಅಂತ. 3 ದಿನ ಆದಮೇಲೆ ಇನ್ನು ಅವನನ್ನು ಕರ್ಕೊಂಡು ಹೋಗ್ಬೇಕಂತ ಮನೆಯವ್ರು ಕರ್ಕೊಂಡು ಹೋಗ್ತಾ ಇರ್ತಾರೆ. ಆ ಟೈಮಿಗೆ ಮತ್ತೆ ಆತ್ಮ ಬಂದು ಆ ಶರೀರದಲ್ಲಿ ಪ್ರವೇಶ ಆಗ್ತದೆ. ಆದಾಗ ಅವನಿಗೆ ನೋಡಿ ಎಲ್ಲರೂ ಆಶ್ಚರ್ಯಪಟ್ಬಿಡ್ತಾರೆ, ಸತ್ತಿದ್ದವನು ಮತ್ತೆ ಹೇಗೆ ಜೀವಂತ ಆಗಿ ಬಂದ, ಹೇಗೆ ಬಂದ ಅಂತ ಆಶ್ಚರ್ಯಪಟ್ಟು ಅವನಿಗೆ ಅವನ ಅನುಭವ ಕೇಳ್ತಾರೆ. ನೀನು ಎಲ್ಲಿಗೆ ಹೋಗಿದ್ದೆ, ಹೇಗೆ ಹೋಗಿದ್ದೆ, ಏನಾಗಿತ್ತು ಅಂತ ಕೇಳಿದಾಗ ಅವನು ತನ್ನ ಅನುಭವವನ್ನು ಒಂದು ಬುಕ್ನಲ್ಲಿ ಬರೆದಿದ್ದಾನೆ. ಅಂದರೆ ನಾನು ಈ ಶರೀರದಿಂದ ಯಾವಾಗ ಆಕ್ಸಿಡೆಂಟ್ ಆಯಿತೋ, ಯಾವಾಗ ಈ ರೀತಿ ನೋವು ಆಯಿತೋ, ನಾನು ಈ ಶರೀರದಿಂದ ಸಂಪೂರ್ಣ ಡಿಟ್ಯಾಚ್ ಆಗಿಬಿಟ್ಟೆ. ನಾನು ಸಂಪೂರ್ಣ ಡಿಟ್ಯಾಚ್ ಆಗಿ ಮೇಲೆ ಹಾರ್ತಾ ಹೋದೆ. ನನಗೆ ಆ ಟೈಮಿಗೆ ಇಷ್ಟು ಹಗುರತೆಯ ಅನುಭವ ಆಗ್ತಾ ಇತ್ತು, ಯಾವ ನೋವಿನ ಫೀಲಿಂಗು ಇಲ್ಲ, ಸಂಪೂರ್ಣ ಸ್ವತಂತ್ರ, ಸಂಪೂರ್ಣ ಖುಷಿಯಲ್ಲಿ ನಾನು ಹಾರ್ತಾ ಹಾರ್ತಾ ನಾನು ಮೇಲೆ ಹೋದಾಗ ಆ ಮೇಲ್ಗಡೆ ಒಂದು ಜ್ಯೋತಿಯ ಜಗತ್ತು ಇತ್ತು. ಆ ಜ್ಯೋತಿಯ ಜಗತ್ತಿನಲ್ಲಿ ಅಲ್ಲಿ ಒಂದು ಜ್ಯೋತಿಯಿಂದ ನನಗೇನೋ ಒಂದು ರೀತಿ ಅಪಾರವಾದಂತಹ ಆನಂದದ ಪ್ರಾಪ್ತಿ, ಖುಷಿಯ ಪ್ರಾಪ್ತಿ ಆಯಿತು. ಈ ರೀತಿ ಅನುಭವ ಮಾಡ್ತಾ ನಾನು ಅಲ್ಲೇ ಆರಾಮಾಗಿ ತೇಲ್ತಾ ಇದ್ದೆ ಈ ಲೋಕದಿಂದ ಮೇಲ್ಗಡೆ ಹೋಗಿ. ಆ ರೀತಿ ತೇಲ್ತಾ ಇರುವಂತಹ ನಾನು ಈಗ ಯಾರೋ ನನ್ನನ್ನು ಕೆಳಗಡೆ ಹೇಳಿದ್ರು ಅಂದರೆ ನಿಂದಿನ್ನೂ ಇಲ್ಲಿ ಋಣ ಮುಗ್ದಿಲ್ಲ, ಕೆಳಗಡೆ ಹೋಗು ಅಂತ ಯಾರೋ ಹೇಳಿದರು. ಇಲ್ಲಿರುವಂಥವ್ರು ಯಾರೋ ನನ್ನ ಕೆಳಗಡೆ ಎಳ್ದಂಗಾಯ್ತು. ಈಗ ಮತ್ತೆ ಇಲ್ಲಿ ಬಂದೆ, ನನಗೆ ಇಲ್ಲಿಗಿಂತನೂ ಅಲ್ಲೇ ಎಷ್ಟು ಬಹಳ ಚೆನ್ನಾಗಿತ್ತು ಅನ್ನುವಂತಹ ಅನುಭವವನ್ನು ಆ ವ್ಯಕ್ತಿ ಹೇಳ್ತಾನೆ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಶರೀರ ಬಿಟ್ಟ ಮೇಲೆ ಅವನು ಸಂಪೂರ್ಣ ಸ್ವತಂತ್ರವಾಗಿ ಹಾರಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಆತ್ಮ. ಅಂದರೆ ಆತ್ಮಕ್ಕೆ ಯಾವುದೇ ಬಂಧನ ಇಲ್ಲ. ಈ ಶರೀರದಲ್ಲಿದ್ದಾಗ ಆತ್ಮ ಏನು ಮಾಡ್ತಾ ಇರ್ತದೆ, ಬಂಧನ, ದುಃಖ, ನೋವು, ಕಷ್ಟ ಎಲ್ಲ ಫೀಲನ್ನು ಮಾಡ್ತಾ ಇರ್ತದೆ. ಅದರಿಂದ ಹೊರಗಡೆ ಹೋದ್ಮೇಲೆ ಅದು ಸಂಪೂರ್ಣ
ಸ್ವತಂತ್ರ ಆಗಿರ್ತದೆ. ಅದಕ್ಕೋಸ್ಕರ ಈ ಶರೀರವನ್ನು ಏನು ಮಾಡಿದರೂ ಆತ್ಮ ಹೊರಗಡೆ ಹೋದ್ಮೇಲೂ ಮತ್ತದು ಮೇಲ್ಗಡೆ ಇನ್ನೂ ಒಂದು ಲೋಕಕ್ಕೆ ಹೋಗ್ತದೆ ಅಂತ ಹೇಳಿ ನಮಗೆ ಗೊತ್ತಾಗ್ತದೆ ಆ ಪುಸ್ತಕವನ್ನು ಓದೋದ್ರಿಂದ. ಇದು ಎಷ್ಟೋ ಜನರದ ಅನುಭವ ಇದೆ. ಇದು ಈ ರೀತಿ ಶರೀರದಿಂದ ಹೊರಗಡೆ ಬರುವಂಥವ್ರು. ಇನ್ನು ಯಾರೆಲ್ಲ ಮೆಡಿಟೇಷನ್ ಮಾಡ್ತಾ ಇರ್ತಾರೋ, ಮೆಡಿಟೇಷನ್ ಮಾಡಬೇಕಾದ್ರೂ ಅವ್ರು ಇದೇ ರೀತಿ ಅನುಭವವನ್ನು ಮಾಡ್ತಾರೆ. ಅವರು ಸಂಪೂರ್ಣ ದೇಹದಿಂದ ಡಿಟ್ಯಾಚ್ ಆಗಿರ್ತಾರೆ, ಭಿನ್ನ ಆಗಿರ್ತಾರೆ. ಆ ಸ್ಥಿತಿ ಏನಿದೆ, ಆ ಸ್ಥಿತಿಯಲ್ಲಿ ಇರಬೇಕಾದ್ರೆ ಶರೀರಕ್ಕೆ ಎಷ್ಟೇ ನೋವಾದರೂ ಕೂಡ ಆತ್ಮಕ್ಕೆ ಸ್ವಲ್ಪನೂ ನೋವು ಆಗೋದಿಲ್ಲ. ಯಾಕಂದ್ರೆ ಆ ನೋವಿನಿಂದ ಸಂಪೂರ್ಣ ಭಿನ್ನವಾದ ಸ್ಥಿತಿಯಲ್ಲಿ ಆತ್ಮ ಇರ್ತದೆ, ಶರೀರದಿಂದ ಡಿಟ್ಯಾಚ್ ಆಗಿರ್ತದೆ. ಈ ಪ್ರಾಕ್ಟೀಸ್ ಮಾಡಿದರೆ ದೇಹವನ್ನು ಕಟ್ ಮಾಡಿದ್ರು, ಸುಟ್ಟರು, ನೆನೆಸಿದ್ರು, ಏನು ಮಾಡಿದರೂ ಸ್ವಲ್ಪನೂ ಏನಾಗೋದಿಲ್ಲ, ನೋವಿನ ಅನುಭವ ನಮಗೆ ಫೀಲ್ ಆಗೋದಿಲ್ಲ. ಅದಕ್ಕೋಸ್ಕರ ಭಗವಂತ ಹೇಳ್ತಾನೆ, ಶರೀರವನ್ನು ಯಾರು ಬೇಕಾದರೂ ಏನು ಬೇಕಾದರೂ ಮಾಡಬಹುದು, ಎಷ್ಟು ಬೇಕಾದರೂ ಹಾನಿ ಉಂಟು ಮಾಡಬಹುದು, ತೊಂದರೆ ಕೊಡಬಹುದು. ಕೆಲವ್ರ ಮನೆಯಲ್ಲಿ ಬಹಳ ತೊಂದರೆ ಕೊಡ್ತಾ ಇರ್ತಾರೆ, ಕೂತರೂ ತೊಂದರೆ ಕೊಡ್ತಾ ಇರ್ತಾರೆ, ನಿಂತರೂ ತೊಂದರೆ ಕೊಡ್ತಾ ಇರ್ತಾರೆ. ಪ್ರತಿಯೊಂದು ಕೆಲಸ ಕಾರ್ಯವನ್ನು ಮಾಡಬೇಕಾದ್ರೆ ಅವರಿಗೆ ಕಷ್ಟವನ್ನೇ ಕೊಡ್ತಾ ಇರ್ತಾರೆ. ಆ ರೀತಿ ಕಷ್ಟ ಏನು ಕೊಡ್ತಾ ಇರ್ತಾರೆ, ಆಗ ಅವ್ರು ವಿಚಾರ ಮಾಡ್ತಾರೆ, ನಾವು ಇವ್ರಿಗೆ ಕಷ್ಟ ಕೊಡ್ತಾ ಇದ್ದೀವಿ, ಕಷ್ಟ ಶರೀರಕ್ಕಷ್ಟೇ ಕೊಡ್ತಾ ಇರ್ತಾರೆ. ಹಾನಿ ಮಾಡಿದ್ರು, ತೊಂದರೆ ಮಾಡಿದ್ರು, ಏನು ಮಾಡಿದ್ರು ಯಾವುದಕ್ಕೆ ಮಾಡ್ತಾ ಇರ್ತಾರೆ, ಅವರು ಶರೀರಕ್ಕೆ ಮಾಡ್ತಾ ಇರ್ತಾರೆ. ಆದರೆ ಆತ್ಮವನ್ನು ಅವರು ಸಂಪೂರ್ಣವಾಗಿ ಯಾವ ರೀತಿಯೂ ಹಾನಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಅಲ್ಲಿ ಫೀಲ್ ಮಾಡೋದು ಆತ್ಮ ಇರಬಹುದು, ಆದರೆ ನಾಶ ಆಗುವಂಥದ್ದು ಆತ್ಮ ಅಲ್ಲ. ಏಕೆಂದರೆ ಆತ್ಮ ಸನಾತನ ಆಗಿದೆ, ಪುರಾತನ ಆಗಿದೆ, ಸತ್ಯ ಆಗಿದೆ, ನಿತ್ಯ ಆಗಿದೆ. ಅದು ಎಂದೂ ಏನೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾವ ಶಕ್ತಿನೂ ಆತ್ಮವನ್ನು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಗೀತೆಯಲ್ಲಿ ಭಗವಂತ ನಮಗೆ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಅಕ್ಕನವರು ಈಗ ಆತ್ಮಕ್ಕೆ ಏನೂ ತೊಂದರೆ ಆಗೋದಿಲ್ಲ, ಆದರೆ ಶರೀರಕ್ಕೆ ತೊಂದರೆ ಆಗಬಹುದು, ಶರೀರಕ್ಕೆ ಎಲ್ಲ ಆಗಬಹುದು, ಆತ್ಮಕ್ಕೆ ಏನೂ ಆಗುವುದಿಲ್ಲ ಅಂತೂ ಈಗ ಅಕ್ಕನವರು ಗೀತೆಯ ರಹಸ್ಯ ಬಗ್ಗೆ ತುಂಬ ಚೆನ್ನಾಗಿ ವಿವರಿಸಿದ್ದಾರೆ. ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ, ಗೀತೆಯ ರಹಸ್ಯದ ಬಗ್ಗೆ ನಾನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇನೆ ಹಾಗೂ ತಮಗೂ ಸಹ ಇದರ ಬಗ್ಗೆ ಅರ್ಥವಾಗಿರಬಹುದು ಎಂದು ಭಾವಿಸಿದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ ವೀಕ್ಷಕರೇ. ಇದೇ ಸತ್ಯ ಗೀತೆ, ಶಿವನ ಭಗವದ್ಗೀತೆ. ಇದೇ ಸತ್ಯ ಗೀತೆ, ಶಿವನ ಭಗವದ್ಗೀತೆ. ಸತ್ಯ ಜ್ಞಾನದಾತ ಪರಮಗೀತೆ. ಸತ್ಯ ಜ್ಞಾನದಾತ ಪರಮಗೀತೆ. ಪರಮಾತ್ಮ ನುಡಿಸೋ ಈ ಮಧುರ ಗೀತೆ. ಇದೇ ಸತ್ಯ ಗೀತೆ, ಶಿವನ ಭಗವದ್ಗೀತೆ. ಇದೇ ಸತ್ಯ ಗೀತೆ, ಶಿವನ ಭಗವದ್ಗೀತೆ. ಆತ್ಮಧರ್ಮ ಕ್ಷೇತ್ರದಲ್ಲಿ ಮನದ ಸಮರ ಭೂಮಿಯಲ್ಲಿ. ಆತ್ಮಧರ್ಮ ಕ್ಷೇತ್ರದಲ್ಲಿ ಮನದ ಸಮರ ಭೂಮಿಯಲ್ಲಿ. ಜಗದ ಒಡೆಯ ಪರಮೇಶನು ತಾ ಜ್ಞಾನಾರ್ಜುನ ಸಾರಥಿಯಾಗಿ. ಜಗದ ಒಡೆಯ ಪರಮೇಶನು ತಾ ಜ್ಞಾನಾರ್ಜುನ ಸಾರಥಿಯಾಗಿ. ಮಹಾಭಾರಿ ಕಾಳಗದಲ್ಲಿ, ಮಹಾಭಾರಿ ಕಾಳಗದಲ್ಲಿ ಅಸುರ ಶಕ್ತಿ ಸಂಹಾರ ಗೈದ. ಅಸುರ ಶಕ್ತಿ ಸಂಹಾರ ಗೈದ. ಇದೇ ಸತ್ಯ ಗೀತೆ, ಶಿವನ ಭಗವದ್ಗೀತೆ.